ನಮಸ್ಕಾರ ಎಲ್ರಿಗೂ. ಆಶಾ ಸಂತೋಷ್ ಸಿದ್ದಾಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಲೆನಾಡಿನ ಹಳ್ಳಿಗಳಲ್ಲಿ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಒಮ್ಮೆಯಾದರೂ ಎಲ್ಲರೂ ಟ್ರೈ ಮಾಡುವಂತಹ ಸ್ಪೆಷಲ್ ಅಡುಗೆ ಜೊತೆ ಬಂದಿದ್ದೀನಿ. ಅದೇನು ಅಂತ ನೋಡ್ತಾ ಹೋಗೋಣ. ಇದು ಗೇರು ಮರ ಎಲ್ರಿಗೂ ಗೊತ್ತಿರೋದೆ. ಮಲೆನಾಡಿನಲ್ಲಿ ಬೇಸಿಗೆ ಸೀಸನ್ ಅಂದರೆ ಹಣ್ಣುಗಳ ಸುಗ್ಗಿ ಕಾಲ ಅಂತಲೇ ಹೇಳ್ಬೋದು. ಕಾಡು ಹಣ್ಣುಗಳ ಸುಗ್ಗಿ ಕಾಲನೇ ಇದು. ಅದರಲ್ಲಿ ಈ ಗೇರು ಮರ ಮತ್ತು ಅದರ ಬೀಜಗಳು ಮಲೆನಾಡಿನ ಅನೇಕ ರೈತರ ಆದಾಯದ ಮೂಲ ಕೂಡ, ಅಂದರೆ ಇಲ್ಲಿನ ಜೀವನದ ಒಂದು ಅವಿಭಾಜ್ಯ ಅಂಗ ಕೂಡ ಆಗಿದೆ. ಇದು ಒಂದು ವಾಣಿಜ್ಯ ಬೆಳೆಯೂ ಹೌದು. ಬೇಸಿಗೆ ಈ ಸುಡು ಬಿಸಿಲಿನಲ್ಲಿ ಈ ಬೀಜದ ಸುಟ್ಟ ಬೀಜದ ರುಚಿಯನ್ನು ಮತ್ತು ಈ ಹಣ್ಣಿನ ರಸವನ್ನು ಸವಿಯದವರೇ ಇಲ್ಲಿ ಇಲ್ಲ ಅಂತಲೇ ಹೇಳ್ಬೋದು. ಮಲೆನಾಡಿನ ರೈತರು ಹೇಗೆ ಭತ್ತ ಅಡಿಕೆ ಜೊತೆ ಈ ಗೇರು ಕೃಷಿಯನ್ನು ಕೂಡ ಮಾಡ್ಕೊಂಡಿರ್ತಾರೆ. ಫೆಬ್ರವರಿ ಮತ್ತು ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ನಾವು ಇದನ್ನು ನಿರೀಕ್ಷೆ ಮಾಡ್ಬೋದು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಈ ಗೇರು ಬೀಜದ ಮುಂಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ನಮಗೆ ಮೇನಾಗಿ ಬೇಕಾಗಿರೋದು ಈ ಹಸಿ ಗೇರು ಬೀಜ. ಇದನ್ನು ಫಸ್ಟು ಕೊಯ್ಕೊಳ್ಬೇಕಾಗತ್ತೆ. ಇದನ್ನು ನೀಟಾಗಿ ಕೊಯ್ಕೊಂಡು ಬೆಳೆದಿದ್ದರೆ ಮಾತ್ರ ಅದು ರುಚಿ ಬರುತ್ತೆ. ಅದನ್ನು ಕೊಯ್ಕೊಂಡು ಅದನ್ನು ಕಟ್ ಮಾಡಿ ಹೇಗೆ ಮುಂಡಿ ಮಾಡೋದು ಅಂತ ನೋಡೋಣ ಬನ್ನಿ. ಇದನ್ನು ಕೊಯ್ಯುವಾಗ ಸ್ವಲ್ಪ ಹುಷಾರಿಂದನೇ ಕೊಯ್ಯಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ಕೊಯ್ಯಬೇಕಾದ್ರೆ ಏನಾದರೂ ಇದಾದರೆ ಕಣ್ಣಿಗೆ ಬಿದ್ದರೆ ಅಥವಾ ಕೈಗೆಲ್ಲ ಈ ಮೆಣತು ಹಾಕ್ಕೊಂಡ್ರೆ ತುಂಬ ಸುಟ್ಟೋಗೋ ಥರ ಆಗುತ್ತೆ. ಸೊ ಇದನ್ನ ಕೊಯ್ಯಬೇಕಾದ್ರೆ ಮತ್ತು ಇದನ್ನ ಕಟ್ ಮಾಡಬೇಕಾದ್ರೆ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಕೊಯ್ಯಬೇಕಾಗತ್ತೆ. ಸ್ವಲ್ಪ ಬೆಳೆದಿರೋದನ್ನೇ ಕೊಯ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಇದು ಟೆಂಡರ್ ಕ್ಯಾಶ್ಯೂ ಅಂತಲೇ ಹೇಳ್ಬೋದು. ಇದು ಸ್ವಲ್ಪ ಬೆಳೆದಿರಬೇಕು. ಇದನ್ನು ಕಟ್ ಮಾಡಿ ಆ ಬೀಜಗಳನ್ನ ತೆಗೆದು ನಮ್ಮ ಮಲೆನಾಡಿನಲ್ಲಿ ಮುಂಡಿಗಳನ್ನ ಮಾಡ್ತಾರೆ. ಇದಕ್ಕೆ ರೊಟ್ಟಿ ಥರನೇ ರೆಸಿಪಿ, ಮಸಾಲ ರೊಟ್ಟಿ ಅಂತಲೇ ಹೇಳ್ಬೋದು. ಅದಕ್ಕೆ ಮುಂಡಿ ಅಂತಲೇ ಕರೆಯಲಾಗುತ್ತೆ. ಇಷ್ಟು ಒಣ ಗೇರು ಬೀಜ ಮತ್ತು ಹಸಿ ಗೇರು ಬೀಜ ಸಿಕ್ಕಿದೆ. ಸ್ವಲ್ಪ ಬೆಳೆದಿರೋದಾದರೆ ಮಾತ್ರ ಸ್ವಲ್ಪ ಟೇಸ್ಟ್ ಬರುತ್ತೆ. ಈ ಒಣ ಗೇರು ಬೀಜಗಳನ್ನ ಬೆಂಕಿಯಲ್ಲಿ ಸುಟ್ಕೊಂಡು ತಿನ್ನಲಾಗುತ್ತೆ. ಅದ್ರ ಟೇಸ್ಟ್ ಅಂತೂ ಕಂಪೇರ್ ಮಾಡೋಕ್ಕೆ ಆಗಲ್ಲ, ಅಷ್ಟು ರುಚಿ ಇರುತ್ತೆ. ಅಂದರೆ ನಾವಿಲ್ಲಿ ಅಂಗಡಿಯಲ್ಲಿ ತರುವ ಗೋಡಂಬಿಗೂ ಈ ಸುಟ್ಟು ಗೇರು ಬೀಜಕ್ಕೂ ಟೇಸ್ಟಲ್ಲಿ ವೇರಿಯೇಷನ್ ಇದೆ. ಸುಟ್ಟು ಗೇರು ಬೀಜನೇ ತುಂಬ ರುಚಿಯಾಗಿರುತ್ತೆ. ಈ ರೀತಿ ನಾವು ನೀಟಾಗಿ ಎರಡು ಕೈಗೆ ಎಣ್ಣೆ ಹಚ್ಕೊಂಡು, ಚಾಕುಕ್ಕಿಂತ ಈ ರೀತಿ ಕತ್ತಿಯಲ್ಲೇ ಕೊಯ್ದ್ರೇ ತುಂಬ ಚೆನ್ನಾಗಿ ಬರುತ್ತೆ. ಚಾಕುವಲ್ಲಿ ಕಟ್ ಮಾಡೋದೇ ಕಷ್ಟ ಆಗುತ್ತೆ ಮತ್ತು ಕೈಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಚಾಕು ಜಾರತ್ತೆ ಮತ್ತು ಕೈ ಕೊಯ್ಕೊಳ್ಳೋಂತಹ ಪ್ರಸಂಗ ಬರ್ಬೋದು. ಅದಕ್ಕೋಸ್ಕರ ನೀಟಾಗಿ ಈ ಥರ ಕತ್ತಿ ಸಹಾಯದಿಂದನೇ ಇದನ್ನ ಕಟ್ ಮಾಡಿಕೊಂಡು ಮತ್ತು ಕೈಗೆ ಎಣ್ಣೆ ಹಚ್ಕೊಂಡು ಈ ಥರ ಉದ್ದವಾದ ಕಡ್ಡಿ ತೊಗೊಂಡು ಅಥವಾ ಇಲ್ಲಾಂದರೆ ಚಾಕುವಿನ ತುದಿಯಿಂದ ಇದನ್ನೆಲ್ಲ ತೆಗಿಬೇಕಾಗತ್ತೆ. ಈ ಮೇಲ್ಗಡೆ ಇದು ತುಂಬ ಇದಿರೋದ್ರಿಂದ ಸೊನ್ನೆ ಅಂತ ಕರಿತೀವಿ. ಸೊನ್ನೆ ಇರೋದ್ರಿಂದ ಕೈ ಸುಟ್ಟೋಗುತ್ತೆ. ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆಯನ್ನು ಹಚ್ಕೊಂಡು ಒರೆಸ್ಕೊಳ್ಬೇಕಾಗತ್ತೆ. ಈ ರೀತಿ ಚಾಕು ತುದಿಯಿಂದ ಇದನ್ನು ನೀಟಾಗಿ ತೊಗೊಳ್ಬೇಕಾಗತ್ತೆ. ಗೇರು ಬೀಜಗಳನ್ನು ಮೇಲ್ಗಡೆ ಇರೋದಕ್ಕೆ ಕುಸುಮ ಅಂತ ಕರೀತಾರೆ. ಅದನ್ನು ನೀಟಾಗಿ ತೊಗೊಳ್ಬೇಕು. ಎಣ್ಣೆ ಹಚ್ಕೊಂಡ್ರೆ ಏನೂ ತೊಂದರೆ ಇಲ್ಲ. ಎಣ್ಣೆ ಹಚ್ಕೊಂಡು ಉಪ್ಪು ಮತ್ತು ಲಿಂಬು ಅಲ್ಲಿ ತೊಳ್ಕೊಂಡ್ರೆ ಕಲೆ ಕೂಡ ಕೈಯಲ್ಲಿರೋದಿಲ್ಲ. ನಾನು ಕೂಡ ಹಾಗೆ ಮಾಡಿದ್ದೆ. ನನ್ನ ಕೈಯಲ್ಲೂ ಕೂಡ ಕಲೆ ಇರಲಿಲ್ಲ. ಈ ರೀತಿ ನೀಟಾಗಿ ಒಂದೊಂದೇ ತೊಗೊಳ್ಬೇಕಾಗತ್ತೆ. ಬೆಳೆದಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ. ಬೆಳೆದಿಲ್ಲ ಅಂತಂದರೆ ಬೇಗ ಬರುತ್ತೆ, ಆದರೆ ಅದಷ್ಟು ಟೇಸ್ಟಾಗಿ ಬರೋದಿಲ್ಲ. ಬಟ್ ಇದನ್ನು ಪಾಯಸ ಮಾಡಲಿಕ್ಕೆ, ಆಮೇಲೆ ಕರಿ ಮಾಡ್ಬೋದು. ಇದನ್ನು ಬೇರೆ ಬೇರೆ ಗ್ರೇವಿ ಮಾಡೋಕ್ಕೂ ಯೂಸ್ ಮಾಡ್ಕೊಳ್ತೀವಿ. ಅದಕ್ಕೂ ತುಂಬ ಚೆನ್ನಾಗಿರೋ ಟೇಸ್ಟಿ ರೆಸಿಪಿ ಅಂದರೆ ನಾನು ಇವತ್ತು ತೋರಿಸ್ತಾ ಇರೋಂತಹ ಮುಂಡಿ. ಇದು ಮಸಾಲೆ ರೊಟ್ಟಿ ಥರನೇ ಇರುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೀಟಾಗಿ ಎಲ್ಲದೂ ಹೀಗೆ ತೊಗೊಂಡಾದಮೇಲೆ ಇದನ್ನು ಸ್ವಲ್ಪ ನೀರು ಹಾಕಿ ತೊಳಿಬೇಕಾಗತ್ತೆ. ಯಾಕಂದರೆ ಸೊನ್ನೆ ಇರೋದ್ರಿಂದ ನೀಟಾಗಿ ನೀರಲ್ಲಿ ತೊಳಿಬೇಕು. ತೊಳೆದಾದ್ಮೇಲೆ ಈ ರೀತಿ ಇಲ್ಲೊಂದು ಕಪ್ ಇದೆ, ಒಂದು ಕಪ್ಗಿಂತ ಜಾಸ್ತಿ ಇದೆ. ಇಷ್ಟನ್ನು ನಾನು ತೊಗೊಂಡಿದ್ದೀನಿ. ಹಾಗಾದರೆ ಈ ಮುಂಡಿ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದು ನೀಟಾಗಿ ತೊಳಿಲಿಲ್ಲ ಅಂತಂದರೆ ಈ ಸೊನ್ನೆ ಇರುತ್ತೆ, ಸ್ವಲ್ಪ ಬಾಯಲ್ಲಿ ತಿನ್ನುವಾಗ ಹಸಿ ಹಸಿ ಅನಿಸುತ್ತೆ. ಈ ರೀತಿ ಒಂದು ಕಪ್ ತೊಗೊಂಡಿದ್ದೀನಿ. ಮತ್ತೇನೇನು ಬೇಕು ಅಂದರೆ ಒಂದು ಕಪ್ ಕಾಯಿ ತುರಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಆಮೇಲೆ ಹಸಿಮೆಣಸು ಬೇಕಾದ್ರೆ ಹಾಕ್ಕೊಬೋದು. ನಾನೆಲ್ಲ ಹಾಕ್ಕೊಂಡಿಲ್ಲ. ಕೊತ್ತಂಬರಿ ಸೊಪ್ಪು, ಆಮೇಲೆ ಕರಿಬೇವಿನ ಎಲೆ ತೊಗೊಂಡಿದ್ದೀನಿ. ಅದೇ ರೀತಿ ಖಾರದ ಪುಡಿ, ಉಪ್ಪು. ನಾನು ಹಸಿಮೆಣಸಿನ ಬದಲು ಖಾರದ ಪುಡಿ ತೊಗೊಂಡಿದ್ದೀನಿ. ಅದೇ ರೀತಿ ಅನ್ನನ ಸ್ವಲ್ಪ ರುಬ್ಕೊಂಡಿರೋದು 1 ಕಪ್ಪು. ಅನ್ನ ಹಾಕಿಲ್ಲ ಅಂದರೆ ಅದು ಮೆತ್ತಗೆ ಬರಲ್ಲ, ಒಂಥರ ಗಟ್ಟಿನೇ ಬರುತ್ತೆ. ಆಮೇಲೆ ಅಕ್ಕಿ ಹಿಟ್ಟು 1 ಕಪ್ ತೊಗೊಂಡಿದ್ದೀನಿ. ಎಲ್ಲ ಕೂಡ ಒಂದೊಂದು ಕಪ್ಪಷ್ಟು ತೊಗೊಂಡಿದ್ದೀನಿ. ಮತ್ತು ಮೇನ್ ಇದಕ್ಕಂತಂದರೆ ಕೊಬ್ಬರಿ ಎಣ್ಣೆ ಮತ್ತು ಬೆಳ್ಳುಳ್ಳಿ 2 ಅಥವಾ 3 ಜಜ್ಜಿರೋದು ತೊಗೊಳ್ಬೇಕು. ತೊಗೊಂಡ್ರು ಓಕೆ, ಇದು ಹಾಕಿದ್ರು ಅಡ್ಡಿಲ್ಲ, ಹಾಕಿಲ್ಲ ಅಂದರೂ ಅಡ್ಡಿಲ್ಲ. ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಮರಿಗೆಗಳು ಅಂತ ಕರಿತಾರೆ. ಇದಕ್ಕೆ
ಮರದ ಮರಿಗೆಗಳು. ನಾವು ಇದು ಮಲೆನಾಡಿನಲ್ಲೇ ಮಿಕ್ಸಿಂಗ್ ಬೌಲಾಗಿ ಇದನ್ನೇ ಯೂಸ್ ಮಾಡ್ತೀವಿ. ಯಾವುದೇ ಹಿಟ್ಟಿರ್ಬೋದು, ಏನೇ ನಾವು ಮಾಡೋದಿದ್ರೂ ಕೂಡ ಈ ಮರಿಗೆಗಳಲ್ಲೇ ಮಾಡಲಾಗತ್ತೆ. ನಾನು ಕೂಡ ಅದೇ ತೊಗೊಂಡಿದ್ದೀನಿ. ಮಿಕ್ಸಿಂಗ್ ಬೌಲಾಗಿ ಇಲ್ಲಿ ಯೂಸ್ ಮಾಡಲಾಗತ್ತೆ. ಈಗ ಒಂದೊಂದೇ ಹಾಕ್ಕೊಳ್ಳೋಣ. 1 ಕಪ್ಪಷ್ಟು ಅಕ್ಕಿ ಹಿಟ್ಟು, ಆಮೇಲೆ 1 ಕಪ್ಪಷ್ಟು ರುಬ್ಕೊಂಡಿರೋಂಥ ಅನ್ನ, ಆಮೇಲೆ ಉಪ್ಪು, ಖಾರದ ಪುಡಿ, ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ಳೋದು ಅವಶ್ಯಕತೆ ಇರೋದಿಲ್ಲ. ಬೇಕು ಅಂದರೆ ಆಮೇಲೆ ನೀರು ಹಾಕ್ಬೋದು. ಅನ್ನದಲ್ಲಿ ಹಸಿ ಹಸಿ ಇರೋದು ಮತ್ತು ಈರುಳ್ಳಿ ಮತ್ತು ಟೊಮೆಟೊಲ್ಲಿ ನೀರಿನ ಅಂಶ ಇರೋದ್ರಿಂದ ಇದೆಲ್ಲ ಬಿಟ್ಕೊಳ್ಳುತ್ತೆ ನೀಟಾಗಿ. ಕಾಯಿ ತುರಿ ಎಲ್ಲದನ್ನು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ, ಕರಿಬೇವನ್ನೆಲ್ಲ ನೀಟಾಗಿ ನಾದ್ಕೊಳ್ಬೇಕಾಗತ್ತೆ. ಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಲೋಟ ಅಷ್ಟು ನೀರು ನೋಡಿಕೊಂಡು, ಇದನ್ನು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ನೀರು ಹಾಕ್ಕೊತ ಮಾಡ್ಬೋದು. ಚಪಾತಿ ಹಿಟ್ಟಿನ ಅಥವಾ ರೊಟ್ಟಿ ಹಿಟ್ಟಿನ ಅದಕ್ಕೆ ಬಂದರೆ ಸಾಕಿದು. ನೀಟಾಗಿ ಇದನ್ನು ನಾದ್ಕೊಳ್ಬೇಕಾಗತ್ತೆ. ಅನ್ನ, ಅಕ್ಕಿ ಹಿಟ್ಟು ಎಲ್ಲದೂ ಮಿಕ್ಸ್ ಆಗಬೇಕು. ಅನ್ನ ಹಾಕೋದ್ರಿಂದ ತುಂಬ ಟೇಸ್ಟ್ ಬರುತ್ತೆ. ಕೇವಲ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ. ಅದೇ ಕಾರಣಕ್ಕೆ ಅನ್ನನ ಡೈರೆಕ್ಟ್ ಹಾಕೋದು ಬೇಡ. ಅನ್ನನ 1 ಕಪ್ ಅನ್ನ ತೊಗೊಂಡು ಅದನ್ನು ಮಿಕ್ಸಿಲಿ ರುಬ್ಕೊಂಡು ಹಾಕ್ಕೊಳ್ಳೋಣ. ಇದಿಷ್ಟ ಆದಮೇಲೆ ಇದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಅದು 1 ಸ್ಪೂನ್ ಬೇಕಾದರೂ ಹಾಕ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ಬೇಕು ಅನ್ನೋರು ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಹಾಕ್ಕೊಳ್ಬೋದು. ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಲೇಬೇಕು. ಬೇರೆ ಎಣ್ಣೆಗಿಂತ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಇದ್ರ ರುಚಿ ಇನ್ನೂ ತುಂಬ ಚೆನ್ನಾಗಿ ಒಂಥರ ಟ್ರೆಡಿಷ್ನಲ್ ಆಗಿ ಬರುತ್ತೆ. ಇದು ಅಜ್ಜಿ ಮಾಡಿಕೊಟ್ಟಿರೋ ಥರಾನೇ ಟೇಸ್ಟ್ ಬರುತ್ತೆ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಇದನ್ನು ರೊಟ್ಟಿ ಥರ ಮಾಡ್ಕೊಳ್ಳೋಕ್ಕೆ ಬೇಕಾಗತ್ತಲ್ಲ, ಅದಕ್ಕೋಸ್ಕರ. ಈ ರೀತಿ ನೀಟಾಗಿ ನಾದ್ಕೊಳ್ಬೇಕಾಗತ್ತೆ. ಚೆನ್ನಾಗಿ ನಾದ್ಕೊಂಡು ಆಮೇಲೆ ಗೇರುಬೀಜನ ಹಾಕ್ಕೊಳ್ಬೇಕು. ಇವಾಗಲೇ ಹಾಕ್ಕೊಂಡ್ರೆ ಗೇರುಬೀಜ ಎಲ್ಲ ಕಟ್ಟಾಗಿಬಿಡುತ್ತೆ. ಅದಕ್ಕೋಸ್ಕರ ನೀಟಾಗಿ ನಾದ್ಕೊಂಡು ಆದಮೇಲೆ ಈ ಗೇರುಬೀಜನ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೂ ಜಾಸ್ತಿ ಹಾಕಿದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿಷ್ಟು 1 ಕಪ್ಗಿಂತ 1.5 ಕಪ್ ಅಷ್ಟಿತ್ತು, ಅಷ್ಟು ಹಾಕ್ಕೊಂಡು ನೀಟಾಗಿ ಈ ರೀತಿ ನಾದ್ಕೊಳ್ಬೇಕಾಗತ್ತೆ. ಈಗ ರೊಟ್ಟಿ ಹಿಟ್ಟಿನೋದಕ್ಕೆ ಇನ್ನು 1 ಕಪ್ಪಲ್ಲಿ ಎಷ್ಟೊಂದು 4 ನಾನು ಮುಂಡಿಗಳನ್ನ ಮಾಡಿದ್ದೆ. 1 ಕಪ್ಪಲ್ಲಿ ಇಷ್ಟೆಲ್ಲ ಮನೆ ಮಂದಿಗೆಲ್ಲ ಆಗೋಷ್ಟು ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಮಲೆನಾಡಿನಲ್ಲಂತೂ ಈ ಸೀಸನ್ ಬಂತು ಅಂದರೆ ಕಂಪಲ್ಸರಿ ಇದನ್ನು ಟ್ರೈ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಈ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನೀಟಾಗಿ ಈ ರೀತಿ ರೊಟ್ಟಿ ಹದಕ್ಕೆ ಅಥವಾ ಚಪಾತಿ ಹಿಟ್ಟಿನದಕ್ಕೆ ಈ ಥರ ಕಲಸಿಟ್ಕೊಂಡು ಒಂದು ಬಾಳೆ ಎಲೆ ಮೇಲೆ, ಇದಕ್ಕೆ ಎಣ್ಣೆ ಹಚ್ಕೋಬೇಕಂತಿಲ್ಲ, ನೀರು ಹಚ್ಕೊಂಡ್ರು ಸಾಕು. ನೀರು ಹಚ್ಕೊಂಡು ನೀಟಾಗಿ ಇದ್ರ ಮೇಲೆ ರೊಟ್ಟಿ ಥರ ಈ ರೀತಿ ಬಡ್ಕೋಬೇಕಾಗತ್ತೆ. ರೊಟ್ಟಿ ಥರ ಬಡಿತಿದ್ದೀನಿ ನೋಡಿ. ಜಸ್ಟ್ ಹಿಂಗೆ ನೀಟಾಗಿ ರೊಟ್ಟಿ ಥರ ಮಾಡಿಕೊಂಡು ಇದನ್ನು ಹಂಚನ್ನು ಕಾಯ್ಲಿಕ್ಕೆ ಇಡಬೇಕು. ಹಂಚು ಕಾದಾದಮೇಲೆ ಹಾಕಬೇಕು. ಹಂಚಿಗೆ ಕೊಬ್ಬರಿ ಎಣ್ಣೆ ಅಥವಾ ಇನ್ನು ಬೇರೆ ಎಣ್ಣೆನೂ ಹಚ್ಕೊಳ್ಬೋದು, ಅಥವಾ ತುಪ್ಪ ಆದರೂ ಹಾಕ್ಕೊಳ್ಬೋದು. ಇದು ಹಾಕ್ಕೊಂಡು ನೀಟಾಗಿ ಹಚ್ಕೊಳ್ಬೇಕಾಗತ್ತೆ ನೋಡಿ. ತೋರಿಸ್ತೀನಿ. ಹಂಚು ಕಾದಿರಬೇಕು. ಹಂಚು ಕಾದ್ಮೇಲೆ ಇದಕ್ಕೆ ಹಾಕೊಳ್ಳೋಣ. ಈ ರೀತಿ ಬಾಳೆ ಎಲೆ ಮೇಲೆ ಈ ಮಾಡ್ಕೊಂಡಿರುವಂಥ ಈ ರೊಟ್ಟಿಯನ್ನು ಕಾದ ಹಂಚಿನ ಮೇಲೆ ಹಾಕಬೇಕು. ಈ ರೀತಿ ಹಾಕ್ಕೊಂಡು ಸಡನ್ಲಿ ಒಂದೇ ಸತಿ ಬಾಳೆನ ತೆಗಿಲಿಕ್ಕೆ ಹೋಗಬಾರ್ದು. ಅಲ್ಲಿ ಹಾಗೆ ಹಿಡ್ಕೊಂಡು ಬಿಡುತ್ತೆ. ಸ್ವಲ್ಪ ಆರಿದ ಮೇಲೆ ಈ ರೀತಿ ಬಾಳೆಯನ್ನು ಎತ್ಬಿಟ್ರೆ ಆಯಿತು. ಇದಕ್ಕೆ ಸ್ವಲ್ಪ ಇಷ್ಟೇ ದಪ್ಪ ಇರಬೇಕು. ತೀರಾ ತೆಳುನೂ ಬೇಡ, ತೀರಾ ದಪ್ಪನೂ ಇರೋದು ಬೇಡ. ಬಟ್ ಅಜ್ಜಿಯೆಲ್ಲ ಇದನ್ನು ದಪ್ಪ, ಹಳೆ ಕಾಲದವರೆಲ್ಲ ಇದನ್ನು ದಪ್ಪ ಮುಂಡಿ ಅಂತ ಅದಕ್ಕೆ ಕರೀತಾರೆ, ದಪ್ಪಗೆ ಮಾಡ್ತಾರೆ. ಬಟ್ ಇಷ್ಟು ತೆಳು ಇದ್ದರೂ ಓಕೆ. ಈ ರೀತಿ ನೀಟಾಗಿ ಮೇಲ್ಗಡೆ ಬೇಕು ಅಂದರೆ ತುಪ್ಪ ಹಾಕ್ಕೊಳ್ಬೋದು. ಈ ರೀತಿ ಬೆಂದ ಮೇಲೆ ಮುಚ್ಚಿ ಹಾಕಬೇಕಾಗತ್ತೆ. ಇದು ಸ್ವಲ್ಪ ಹಿಂಗೆ ಕಪ್ಪಗಾದ್ರೇ ನೀಟಾಗಿ ಬೆಂದಿರುತ್ತೆ. ತುಂಬ ಟೇಸ್ಟ್ ಅಂತೂ ತುಂಬ ರುಚಿಯಾಗಿರುತ್ತೆ. ನಿಮಗೆ ಟೇಸ್ಟ್ ಗೊತ್ತಾಗಬೇಕು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವನ್ ಪೇಟೆಯಲ್ಲಿರೋರಿಗೆ ಹಸಿ ಗೇರು ಬೀಜ ಸಿಗೋಲ್ಲ ಅನ್ನೋರು ಈ ಪೇಟೆಯಲ್ಲಿ ತಂದಿರುವಂಥ ಗೋಡಂಬಿಯನ್ನು ಒಂದು 3 ತಾಸುಗಳ ಕಾಲ ನೆನೆ ಹಾಕ್ಕೊಂಡು ಈ ರೀತಿ ಮಾಡಿಕೊಂಡು ತಿನ್ಬೋದು. ರುಚಿ ಅಂತೂ ಸಖತ್ತಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ನಾನಂತೂ ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿತ್ತು ಅಂತ ಹೇಳಿದರು. ನೀವು ಒಂದು ಸಲ ಟ್ರೈ ಮಾಡಿ. ಅದೇ ಪೇಟೆಯವರು ಈ ರೀತಿ ಮಾಡ್ಕೊಳ್ಬೋದು. ಟೆಂಡರ್ ಕ್ಯಾಶು ಸಿಕ್ಕಿಲ್ಲ ಅಂತಂದರೆ ಇದೇ ಗೋಡಂಬಿನ ನೆನೆಸ್ಕೊಂಡು ಒಂದು 3-4 ಗಂಟೆಗೆಲ್ಲ ಕಾಲ ನೆನೆಸಿಟ್ಕೊಂಡು ಆಮೇಲೆ ಮಾಡಿಕೊಂಡು ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇದೊಂದು ಸಲ ಬೇಕಾದರೆ ನೀವು ಟ್ರೈ ಮಾಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಒಣ ಗೇರು ಬೀಜಗಳನ್ನ ಸುಟ್ಕೊಂಡು ತಿನ್ನಲಾಗುತ್ತೆ. ಈ ರೀತಿ ಗೇರು ಬೀಜಗಳನ್ನ, ಇದ್ರ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ. ಅಂದರೆ ನಾವು ಪೇಟೆಯಲ್ಲಿ ತಂದಿರೋ ಗೋಡಂಬಿಗಳಿಗಿಂತ ಈ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾವು ಹಳ್ಳಿಯಲ್ಲಿ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡೇ ಮಾಡಿರ್ತಾರೆ ಬಿಡಿ.
ಇಲ್ಲಿಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಟೆಂಡರ್ ಕ್ಯಾಶು ಸಿಕ್ಕಿಲ್ಲ ಅಂತ ಅಂದವರು ನೀವು ಇದನ್ನೇ ತೊಗೊಂಡು ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ಇಂತಹ ಅನೇಕ ವಿಡಿಯೋಗಳಿಗಾಗಿ ಆಶಾ ಸಂತೋಷ್ ಸಿದ್ದಾಪುರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ ಯು.